ದಂಡಿ ಉಪ್ಪಿನ ಸತ್ಯಾಗ್ರಹ. ದಂಡಿ ಮಾರ್ಚ್ ಎಂದರೆ ಬ್ರಿಟಿಷರ ಉಪ್ಪು ಕಾಯಿದೆ ಎಂದರೆ ಬ್ರಿಟಿಷರು ಉಪ್ಪಿನ ಮೇಲೆ ವಿಧಿಸಿದ್ದ ತೆರಿಗೆಯನ್ನು ವಿರೋಧಿಸಿ 1930ರಲ್ಲಿ ಈ ಅಹಿಂಸಾತ್ಮಕ ನಾಗರಿಕ ಅಸಹಕಾರ ಚಳುವಳಿಯನ್ನು ನಡೆಸಲಾಯಿತು. 240 ಮೈಲುಗಳಷ್ಟು ಕಾಲ್ನಡಿಗೆಯ ಮೂಲಕ ತೆರಳಿ ಸಮುದ್ರದ ನೀರನ್ನು ಕುದಿಸಿ ಉಪ್ಪನ್ನು ತಯಾರಿಸಿ ಬ್ರಿಟಿಷರು ವಿಧಿಸಿದ್ದ ಉಪ್ಪಿನ ಕಾನೂನನ್ನು ಉಲ್ಲಂಘಿಸುವುದು ಈ ಸತ್ಯಾಗ್ರಹದ ಉದ್ದೇಶವಾಗಿತ್ತು. ಈ ಸಾಂಕೇತಿಕ ಕ್ರಿಯೆಯು ಭಾರತದಾದ್ಯಂತ ನಾಗರಿಕ ಅಸಹಕಾರ ಚಳುವಳಿಗೆ ಬೃಹತ್ ಪ್ರಚೋದನೆ ನೀಡುವುದರ ಮೂಲಕ ಸ್ವಾತಂತ್ರ್ಯ ಹೋರಾಟಕ್ಕೆ ಈ ಸತ್ಯಾಗ್ರಹ ದೊಡ್ಡ ತಿರುವು ನೀಡಿತು. ಉಪ್ಪಿನ ಕಾಯ್ದೆಯ ಪ್ರಮುಖ ಅಂಶಗಳು. ಏಕಸ್ವಾಮ್ಯ. ಬ್ರಿಟಿಷ್ ಸರ್ಕಾರವು ಉಪ್ಪಿನ ಉತ್ಪಾದನೆ ಮತ್ತು ಮಾರಾಟದ ಮೇಲೆ ಸಂಪೂರ್ಣ ಏಕಸ್ವಾಮ್ಯವನ್ನು ಸ್ಥಾಪಿಸಿತು. ಭಾರತೀಯರು ಉಪ್ಪನ್ನು ಸಂಗ್ರಹಿಸುವುದನ್ನು ಮತ್ತು ತಯಾರಿಸುವುದನ್ನು ಅಥವಾ ಮಾರಾಟ ಮಾಡುವುದನ್ನು ನಿಷೇಧಿಸಿತು. ಉಪ್ಪಿನ ಮೇಲೆ ಭಾರೀ ತೆರಿಗೆ ವಿಧಿಸಲಾಯಿತು. ಇದರಿಂದ ಬಡವರ್ಗದ ಜನರಿಗೆ ಹೆಚ್ಚಿನ ಹೊರೆ ಉಂಟಾಯಿತು. ಉಪ್ಪಿನ ಕಾಯ್ದೆ ಉಪ್ಪಿನ ಸಂಗ್ರಹಣೆ ಮತ್ತು ತಯಾರಿಕೆಯನ್ನು ಸರ್ಕಾರದ ಉಪ್ಪು ಡಿಪೋಗಳಿಗೆ ಸೀಮಿತಗೊಳಿಸಿತು. ಅದರ ಉಲ್ಲಂಘನೆಯು ದಂಡನಾರ್ಹ ಮತ್ತು ಅಪರಾಧವಾಗಿತ್ತು. ಈ ಸತ್ಯಾಗ್ರಹವು ಮಾರ್ಚ್ 12, 1930ರಂದು ಸಬರಮತಿ ಆಶ್ರಮದಿಂದ ಪ್ರಾರಂಭವಾಗಿ ಏಪ್ರಿಲ್ 6, 1930ರಂದು ದಂಡಿಯಲ್ಲಿ ಕೊನೆಗೊಂಡಿತು. ಬ್ರಿಟಿಷರು ಉಪ್ಪಿನ ಮೇಲೆ ವಿಧಿಸಿದ್ದ ಏಕಸ್ವಾಮ್ಯ ಮತ್ತು ಅದರ ಮೇಲಿನ ತೆರಿಗೆಯನ್ನು ಅಹಿಂಸಾತ್ಮಕವಾಗಿ ವಿರೋಧಿಸುವುದರ ಮುಖಾಂತರ ಭಾರತದಾದ್ಯಂತ ಪ್ರತಿವಿರೋಧವನ್ನು ಉತ್ತೇಜಿಸುವುದು ಇದರ ಉದ್ದೇಶವಾಗಿತ್ತು. ಈ ದಂಡಿ ಉಪ್ಪಿನ ಸತ್ಯಾಗ್ರಹದ ಉಸ್ತುವಾರಿಯನ್ನು ಗಾಂಧೀಜಿಯವರು ವಹಿಸಿದ್ದರು. ಇವರು ತಮ್ಮ ಅನುಯಾಯಿಗಳೊಂದಿಗೆ ಕಾಲ್ನಡಿಗೆಯ ಮೂಲಕ ದಂಡಿಯನ್ನು ತಲುಪಿ ಸಮುದ್ರದ ನೀರಿಂದ ಅಕ್ರಮವಾಗಿ ಉಪ್ಪನ್ನು ತಯಾರಿಸಿ ಬ್ರಿಟಿಷರ ಕಾನೂನನ್ನು ಮುರಿದರು. ಇದರ ಪರಿಣಾಮವಾಗಿ ಗಾಂಧೀಜಿಯವರನ್ನು ಒಳಗೊಂಡಂತೆ 60,000 ಜನರನ್ನು ಬಂಧಿಸಲಾಯಿತು. ಆದರೆ ಈ ಚಳುವಳಿ ಭಾರತದಾದ್ಯಂತ ವ್ಯಾಪಕ ನಾಗರಿಕ ಅಸಹಕಾರವನ್ನು ಹುಟ್ಟುಹಾಕಿತು. ಮಹಿಳೆಯರು ಸೇರಿದಂತೆ ಲಕ್ಷಾಂತರ ಜನರು ಭಾಗವಹಿಸಿದರು ಮತ್ತು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗಮನ ಸೆಳೆಯುವಂತಾಯಿತು. ಈ ಉಪ್ಪಿನ ಸತ್ಯಾಗ್ರಹದಲ್ಲಿ ಗಾಂಧೀಜಿಯವರ ಜೊತೆಗೆ ಕಸ್ತೂರಬಾ ಗಾಂಧಿ, ಸರೋಜಿನಿ ನಾಯ್ಡು ಮುಂತಾದವರು ಭಾಗವಹಿಸಿದ್ದರು. ಕರ್ನಾಟಕದಲ್ಲೂ ಅಂಕೋಲಾ, ಮಂಗಳೂರು, ಉಡುಪಿ ಮುಂತಾದೆಡೆ ಉಪ್ಪಿನ ಸತ್ಯಾಗ್ರಹಗಳು ಯಶಸ್ವಿಯಾಗಿ ನಡೆದವು. ಇದಿಷ್ಟು ದಂಡಿ ಉಪ್ಪಿನ ಸತ್ಯಾಗ್ರಹದ ಬಗ್ಗೆ ಸಂಕ್ಷಿಪ್ತ ಮಾಹಿತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ.